टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟೀಮ್ ಇಂಡಿಯಾ ಗೆಲ್ಲಲಿ ಅಂತೇಳಿ ಎಲ್ಲರೂ ಶುಭ ಹಾರೈಕೆ ಮಾಡ್ತಾ ಇದ್ದಾರೆ. ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥ ಕ್ರೀಡಾಭಿಮಾನಿಗಳ ಜೋಶ್ ಮುಗಿಲು ಮುಟ್ಟಿದೆ. ಅಂತಾರಾಷ್ಟ್ರೀಯ ಖೋಖೋ ಪಟು ಚೈತ್ರ, ನಮ್ಮ ಹೆಮ್ಮೆಯ ಕನ್ನಡತಿ, ಅವರ ತಂಡ ಇವತ್ತು ಟೀಮ್ ಇಂಡಿಯಾಗೆ ಜೋಶ್ ಫುಲ್ಲಾಗಿ ಚೇರಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ನ್ಯೂಜಿಲ್ಯಾಂಡ್ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಆಗಲಿದೆ. ಯಾಕಂದರೆ ನ್ಯೂಜಿಲ್ಯಾಂಡ್ ಸಹ ಲೀಗ್ ಹಂತದಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನ ನೀಡಿದೆ. ಅದೇ ರೀತಿಯಾಗಿ ಟೀಮ್ ಇಂಡಿಯಾ ಸಹ ಯಾವುದೇ ತಂಡಕ್ಕೆ ಸೋಲನ್ನು ಕಂಡಿಲ್ಲ, ಗೆಲುವಿನ ಹಾದಿಯಲ್ಲಿ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದೇ ಗೆಲ್ತದೆ, ವಿಶ್ವ ಚಾಂಪಿಯನ್ ಆಗ್ತದೆ ಅಂತೇಳಿ ಎಲ್ಲರೂ ಸಹ ಸಖತ್ತು ಜೋಶ್ನಲ್ಲಿದ್ದಾರೆ. ಇವತ್ತು ಭಾನುವಾರ ಸೂಪರ್ ಸಂಡೇ ಆಗ್ತದೆ. ಯಾಕಂದರೆ ಟೀಮ್ ಇಂಡಿಯಾ ಇರುವಂಥ ಫಾರ್ಮನ್ನು ನೋಡಿದ್ರೆ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸ್ತದೆ ಅಂತೇಳಿ ಆಲ್ ದ ಬೆಸ್ಟ್ ಇಂಡಿಯಾ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಜೋಶ್ ಮುಗಿಲು ಮುಟ್ಟಿದೆ. ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಅವರು ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾರೆ ಅಂತೇಳಿ. ಅಂತಾರಾಷ್ಟ್ರೀಯ ಖೋಖೋ ಪಟು, ನಮ್ಮ ಹೆಮ್ಮೆಯ ಕನ್ನಡತಿ, ಯಾಕಂದರೆ ವಿಶ್ವಕಪ್ ಚೊಚ್ಚಲು ಪಂದ್ಯದಲ್ಲಿ ಭಾರತಕ್ಕೆ ಗೆಲುವು ತಂದು ಕೊಟ್ಟಂತಹ ಚೈತ್ರ ನಮ್ಮ ಜೊತೆಗಿದ್ದಾರೆ. ಈಗ ಚೈತ್ರ ಅವರೇ, ಒಂದು ಫೈನಲ್ ಪಂದ್ಯ ಆಡುವಂಥದ್ದು, ಅದು ಬ್ಲೂ ಜರ್ಸಿ ಹಾಕೊಂಡು ಆಡುವಂಥದ್ದು, ಆ ಪ್ರೆಷರು ಅದೆಲ್ಲ ನಿಮಗೆ ಅನುಭವಕ್ಕೆ ಬಂದಿತ್ತು. ಯಾಕಂದರೆ ನೀವು ಚಾಂಪಿಯನ್ಸ್ ಆಗಿದ್ದಂಥವ್ರು, ಹೇಗಿರುತ್ತೆ ಆ ಒಂದು ಸಿಚುವೇಶನ್ ಅಂತ? ಸರ್, ಫೈನಲ್ ಪಂದ್ಯದಲ್ಲಿ ಫುಲ್ಲು ಪ್ರೆಷರ್ ಇರುತ್ತೆ. ನಾನು ಕೂಡ ಪ್ರೆಷರ್ನ ಅನುಭವಿಸಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ನಡೆದಂಥ ವರ್ಲ್ಡ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫೈನಲ್ ಮ್ಯಾಚಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತ ನನಗೂ ಗೊತ್ತು ಸರ್. ಆದರೆ ಆ ಬ್ಲೂ ಜರ್ಸಿ ಹಾಕೊಂಡ ತಕ್ಷಣ ಅಲ್ಲಿ ಬರೋ ಜೋಶೇ ಬೇರೆ ಥರ ಇರುತ್ತೆ. ಮತ್ತು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಅದ್ರ ಜೋಶೇ ಬೇರೆ. ಇನ್ನೂ ಎಕ್ಸ್ಟ್ರಾ ಜೋಶ್ ಬರುತ್ತೆ ಸರ್ ಫೈನಲ್ಸ್ ಆಡೋದಕ್ಕೆ. ಇವತ್ತು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯ, ಚಾಂಪಿಯನ್ಸ್ ಟ್ರೋಫಿ, ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಸೋತಿಲ್ಲ. ಜೋಶ್ ಹೇಗಿದೆ? ಸರ್, ಒಂದು ಪಂದ್ಯನ ಸೋತಿಲ್ಲ. ಇವಾಗ ಫೈನಲ್ಸಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ನನ್ನ ಫೇವ್ರೆಟ್ ಪ್ಲೇಯರು ವಿರಾಟ್ ಕೊಹ್ಲಿ ಸರ್. ಈ ಸಲ ಸೆಂಚುರಿ ಹೊಡಿತಾರೆ ಅಂತ ನನ್ನ ಆಸೆ ಸರ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಲ ವಿನ್ನರ್ಸ್ ಆಗೇ ಆಗ್ತೀರಾ ಸರ್. ಒಬ್ಬ ಕೋಚ್ ಆಗಿ, ಯಾಕಂದ್ರೆ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನು ತಾವು ಸಹ ಸ್ಪರ್ಧೆ ಮಾಡಿಸಿದ್ರಿ ಫೈನಲಲ್ಲಿ, ಹೇಗಿರುತ್ತೆ ಒಂದು ಫೈನಲ್ ಪ್ರೆಷರ್? ಮತ್ತು ಟೀಮ್ ಇಂಡಿಯಾಗೆ ಹೇಗಿದೆ ಚಾನ್ಸ್ ಇವತ್ತು? ಯಾಕಂದರೆ ಪೂರ್ತಿ ಮ್ಯಾಚು ಎಲ್ಲೂ ಸಹ ಸೋತಿಲ್ಲ. ಹೌದು ಸರ್, ಮೊದಲನೇದಾಗಿ ನಮ್ಮ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಮಾನ್ ಇಂಡಿಯಾ, ಚೆನ್ನಾಗಾಡಿ ಗೆದ್ದೇ ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂತಂದರೆ ಈ ಸಲ ಕಪ್ ನಮ್ಮದೇ ಗ್ಯಾರಂಟಿಯಾಗಿ. ಫೈನಲ್ ಪಂದ್ಯ ದುಬೈಲಲ್ಲೇ ನಡೀತಿದೆ. ಆಲ್ರೆಡಿ 4 ಮ್ಯಾಚು ದುಬೈಲೇ ನಡೆದಿರೋದ್ರಿಂದ ಒಂದೇ ಪಿಚ್ನಲ್ಲಿ ಆಡಿದ್ದಾರೆ. ಅದರ ಹೊಂದಾಣಿಕೆ ಆಗಿದೆ. ನಾವು ಒಬ್ಬ ಕೋಚ್ ಆಗಿ ನಾವು ಯಾವುದೇ ಟೀಮು ಎಲ್ಲೇ ಹೋಗ್ಬೇಕಾದ್ರೆ ನಾವು ಫಸ್ಟು ಅಲ್ಲಿ ಹೋಗಿ ಹೊಂದಾಣಿಕೆ ಆಗಬೇಕು. ನಮ್ಮ ಇಂಡಿಯಾ ಆಲ್ರೆಡಿ ಹೊಂದಾಣಿಕೆ ಆಗಿದೆ. ಆಮೇಲೆ ಎಲ್ಲ ಒಳ್ಳೊಳ್ಳೆ ಫಾರ್ಮ್ಲಿದ್ದಾರೆ. ಕ್ಯಾಪ್ಟನ್ ರೋಹಿತ್ ಶರ್ಮಾರವರು ಮತ್ತು ವಿರಾಟ್ ಕೊಹ್ಲಿ ಅವರಂತೂ ಹೇಳೋಕ್ಕೆ ಆಗೋದಿಲ್ಲ, ಅಸಾಧ್ಯವಾದ ರೀತಿ ರನ್ನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಲ ಖಂಡಿತ ಕಪ್ ನಮ್ಮದೇ ಸರ್. ಕನ್ನಡಿಗರ ಹವಾ ಜೋರಾಗಿದೆ. KL ರಾಹುಲ್, ವರುಣ್ ಚಕ್ರವರ್ತಿ ಎಲ್ಲ ಹೇಗಿದೆ ಕನ್ನಡಿಗರ ಹವಾ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ KL ರಾಹುಲ್ ಅವರು ವಿಕೆಟ್ ಕೀಪಿಂಗ್ ಜೊತೆಗೆ ಅತ್ಯುತ್ತಮವಾದ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವ್ರ ಲೈನಪ್ ಸಖತ್ತಾಗಿದೆ. ಕ್ರಮಾಂಕ ಚೇಂಜಸ್ ಆದರೂ ಸಹ ಅವರ ಒಂದು ಜೋಸ್ ಕಡಿಮೆ ಆಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಿಂದ ಅತ್ಯುತ್ತಮವಾದ ರೀತಿಯಲ್ಲಿ ಆಡ್ತಿದ್ದಾರೆ. ಖಂಡಿತವಾಗಿ KL ರಾಹುಲ್ ಅವರು ಸಹ ಈ ಸಲ ಫಿನಿಶಿಂಗ್ ಪಾತ್ರ ಚೆನ್ನಾಗಿ ನಿರ್ವಹಿಸ್ತಾರೆ. ಖಂಡಿತವಾಗಿ ಈ ಸಲ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ. ಹೇಗಿದೆ ಜೋಶ್? ತುಂಬ ಚೆನ್ನಾಗಿದೆ. ನಮಗೆ ಇಂಡಿಯಾ ಟೀಮು ಯಾವ ಮ್ಯಾಚ್ ಆಡ್ತಿರೋ ಖುಷಿನೇ. ಅಂಥದ್ರಲ್ಲಿ ಈ ಸಲ ವರ್ಲ್ಡ್ ಕಪ್ಪು ಫೈನಲ್ಗೆ ಹೋಗಿರೋ ICC ಚಾಂಪಿಯನ್ಶಿಪ್ ನಮ್ಗೆ ಇನ್ನೂ ಖುಷಿ. ನಮಗೆ ಫೇವ್ರೇಟು ಅಂದರೆ ಧೋನಿ. ಅವರ ಬಿಟ್ಟ ನಂತರ ಅತ್ಯುತ್ತಮ ಕ್ಯಾಪ್ಟನ್ ರೋಹಿತ್ ಶರ್ಮಾ. ಅವರ ಆಟ ನೋಡೋಕ್ಕಂತೂ ನಾವು ಮ್ಯಾಚ್ ಕೂತ್ಕೊಂಡು ನೋಡೋದು ಓಪನಿಂಗು ಇದೇ ಕಾರಣಕ್ಕೆ. ಯಾಕಂದರೆ ಈ ರೋಹಿತ್ ಶರ್ಮಾ ಇಟ್ ಮ್ಯಾನ್ ಅವ್ರು ಏನಂದರೆ ಯಾವುದೇ ಕಾರಣಕ್ಕೂ ಮ್ಯಾಚು ಅಲ್ಲಿ ಬಂದಿರೋ ಪ್ರೇಕ್ಷಕರೇ ಆಗಲಿ, ಮ್ಯಾಚ್ ಸಿಚುವೇಶನ್ನೇ ಆಗಲಿ ಹೆಂಗೆ ನಿಭಾಯಿಸಬೇಕು ಅನ್ನೋ ಪ್ರತಿಯೊಂದು ತಿಳಿದವ್ರೆ. ಅವರು ರನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಬೌಲರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ, ಅವ್ರಿಗೆ ಏನು ಬೇಕು ಟೀಮ್ ಗೆಲ್ಲಬೇಕು, ಅದು ಆ ಥರ ಆಡ್ತಾರೆ. ಆ ರೋಹಿತ್ ಶರ್ಮಾ ಅವ್ರ ಆಟ ಅದಕ್ಕೆ ನಮಗೆ ತುಂಬ ಇಷ್ಟ. ಈಗ ಕ್ಯಾಪ್ಟನು ಮತ್ತು ಜೋಶ್ ಬಗ್ಗೆ ಹೇಳಕ್ಕೆ ಹೋದರೆ ಪ್ರತಿಯೊಬ್ಬರು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಲು ಬೌಲಿಂಗ್ ಮಾಡದೇ ಇದ್ದರೆ ಬ್ಯಾಟಿಂಗ್ ಆಡ್ಕೊಡ್ತಾವ್ರೆ. ಬ್ಯಾಟಿಂಗ್ನವರು ಸ್ವಲ್ಪ ಕಮ್ಮಿ ರನ್ ನೋಡಿದ್ರು ಬೌಲಿಂಗ್ ಚೆನ್ನಾಗಿ ಮಾಡ್ತಾವ್ರೆ. ಯಾಕಂದರೆ ಹೋದ ಮ್ಯಾಚ್ ನ್ಯೂಜಿಲೆಂಡ್ ಸೆಮೀಸ್ ಮೇಲೆ ಗೊತ್ತಾಯಿತು ನಾವು ಸೋಲ್ತೀವಿ ಅನ್ಕೊಂಡಿದ್ರು ಎಲ್ಲ. ಆದರೆ ಇಂಡಿಯಾ ಅದರಲ್ಲಿ ವರುಣ್ ಚಕ್ರವರ್ತಿ, ಕರ್ನಾಟಕದ ವರುಣ್ ಚಕ್ರವರ್ತಿ ಫಸ್ಟ್ ಮ್ಯಾಚೇ 5 ವಿಕೆಟ್ ತಗೊಂಡು ಮ್ಯಾಚ್ ಗೆದ್ದಿದ್ದೀವಿ. ಅದೇ ನಂತರ ಬೌಲರ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ತಕ್ಕಂತೆ ಇಂಡಿಯಾ ಬ್ಯಾಟಿಂಗ್ ಲೈನಾಗ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಸಲ ಗೆದ್ದೇ ಗೆಲ್ತೀವಿ ಅನ್ನೋ ನಮ್ಮ ಇದೆ. ಇಂಡಿಯಾ ಟೀಮು ಯಾವುದೇ ಕಾರಣಕ್ಕೂ ಸೋಲಲ್ಲ. ನಮ್ಮ ಆಸೆ ಇರೋದು 140 ಕೋಟಿ ಜನಗಳ ಆಸೆನೂ ಗೆದ್ದು ಬರಲಿ ಅಂತ. ಅದಕ್ಕೋಸ್ಕರ ಟೀಮ್ ಇಂಡಿಯಾಗೆ ಗೆದ್ದು ಬರಲಿ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಜೋಶ್ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಕಳೆದ ಬಾರಿ ನ್ಯೂಜಿಲೆಂಡ್ ಮೇಲೆ ಗೆದ್ದಿದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀವಿ. ಈ ಸರಿನೂ ಕೂಡ ಗೆದ್ದೇ ಗೆಲ್ತಾರೆ ಅಂತ ತುಂಬ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ.
ಹೇಳಿ, ತಾವು ಒಬ್ಬ ಕ್ರೀಡಾಪಟು ಆಗಿ ಹೇಗಿರುತ್ತೆ ಫೈನಲ್ ಮತ್ತೆ ಟೀಮ್ ಇಂಡಿಯಾಗೆ ಹೆಂಗೆ ಶುಭ ಹಾರೈಸ್ತೀರಾ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಟೀಮ್ ಇಂಡಿಯಾ. ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ಹೋದ ಮ್ಯಾಚಲ್ಲಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. 88 ರನ್ ಹೊಡೆದಿದ್ದಾರೆ. ಆದರೆ ಸೆಂಚುರಿಗೆ ಇನ್ನು 15 ರನ್ ಕಡಿಮೆ ಇತ್ತು. ಈ ಸಲ ಸೆಂಚುರಿ ಹೊಡಿತಾರೆ ಅನ್ಕೊಂಡಿದ್ದೀನಿ. ವಿರಾಟ್ ಕೊಹ್ಲಿಗೆ ಆಲ್ ದ ಬೆಸ್ಟ್, ಹಂಗೆ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್. ಹೇಳಿ, ಹೇಗಿದೆ ಜೋಶ್? ತುಂಬ ಖುಷಿ ಇದೆ. ಟೀಮ್ ಇಂಡಿಯಾ ICC ಕ್ರಿಕೆಟ್ ಚಾಂಪಿಯನ್ಶಿಪ್ಪಲ್ಲಿ ಫೈನಲ್ಗೆ ನ್ಯೂಜಿಲೆಂಡ್ ಎದುರು ಭಾಗವಹಿಸ್ತಾ ಇದೆ. ತುಂಬ ಖುಷಿ ಇದೆ. ದುಬೈನಲ್ಲಿ ನಡೀತಾ ಇದೆ. ನನ್ನ ಫೇವ್ರೇಟ್ ಪ್ಲೇಯರು ರೋಹಿತ್ ಶರ್ಮಾ ಈ ಸತಿ ಸೆಂಚುರಿ ಹೊಡಿತಾರೆ ಫೈನಲ್ ಮ್ಯಾಚಲ್ಲಿ. ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್. ಗೆದ್ದು ಬಾ ಭಾರತ. ರೋಹಿತ್ ಶರ್ಮಾ ಎಲ್ಲೂ ಸಹ ಅಷ್ಟು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಖದರ್ ಮಾಡಿಲ್ಲ. ಫೈನಲ್ ಅಲ್ಲಿ ಅವರ ಮಾಡ್ತಾರೆ ಸರ್. ಫೈನಲಲ್ಲಿ ಸೆಂಚುರಿ ಹೊಡಿತಾರೆ ಅನ್ನೋ ನಂಬಿಕೆ ಇದೆ ಸರ್. ಟೀಮ್ ಇಂಡಿಯಾ ವಿನ್ ಆಗೇ ಆಗುತ್ತೆ ಸರ್. ಓಕೆ, ಎಲ್ಲ ಒಂದ್ಸಲ ಟೀಮ್ ಇಂಡಿಯಾಗೆ ಗೆದ್ದು ಬಾ ಗೆದ್ದು ಬಾ ಗೆದ್ದು ಬಾ ಈ ಸಲ ಎಸ್, ಇದು ಕ್ರೀಡಾಭಿಮಾನಿಗಳ ಒಂದು ಜೋಶ್ ಮುಗಿಲು ಮುಟ್ಟಿದೆ. ಅಂದರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆದ್ದೇ ಗೆಲ್ತದೆ, ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ. ಆ ಬ್ಲೂ ಜರ್ಸಿಯನ್ನು ಹಾಕೊಂಡು ಆಡುವಂಥದ್ದು ಎಷ್ಟು ಹೆಮ್ಮೆ ಅನ್ನೋದು ಗೊತ್ತಿದೆ. ಪ್ರೆಷರ್ ಇದೆ, ಆದರೆ ಟೀಮ್ ಇಂಡಿಯಾ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ, ಚಾಂಪಿಯನ್ ಆಗ್ತಾರೆ ಅನ್ನೋದು ವಿಶ್ವಾಸವನ್ನು ಎಲ್ಲ ಕ್ರೀಡಾಭಿಮಾನಿಗಳು ಸಹ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.